ರಾಷ್ಟ್ರೀಯ ಸಲಹಾ ಸಮಿತಿ ಅಧ್ಯಕ್ಷ ಮಾಡಿ, ಸಲಹಾ ಮಂಡಳಿ ಅಧ್ಯಕ್ಷ ಮಾಡಿ. ನೋಡ್ರಿ, ಸಿದ್ದರಾಮಯ್ಯನವ್ರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ದೇವ್ರು ಒಳ್ಳೇದು ಮಾಡಲಿ. ಅಲ್ಲ, ಏನು ಉದ್ದೇಶ ಏನು ಅಂತ, ಇದು ಹಿಂದೆ ಏನಾದರೂ ಬೇರೆ ಇದು ಪ್ಲಾನ್ ಇದೆ ಅಂತ ನನಗನ್ಸೋದು. ಸಾವಕಾಶವಾಗಿ ಅವರನ್ನು ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಅವರು ಇವ್ರನ್ನೆಲ್ಲ ಹಾಕಿ ಇವರನ್ನು ಮಾಡ್ಯಾರ. ಯಾಕಂದರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ. ಐದರ್ ಹಿ ಶುಡ್ ಚೀಫ್ ಮಿನಿಸ್ಟರ್ ಆರ್ ಹಿ ಶುಡ್ ಬಿ ಇನ್ ಡೆಲ್ಲಿ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನು ಇಲ್ಲಿನಿಂದ 2.5 ವರ್ಷ ಆಗ್ತಾ ಬಂದಿದೆ. ಆಲ್ರೆಡಿ ಅವ್ರಿಗೆ ದಿಲ್ಲಿಯಲ್ಲಿ ಜವಾಬ್ದಾರಿ ಇದೆ, ಅದಕ್ಕೆ ಡೆಲ್ಲಿ ಕರೆಸ್ಕೋತಾ ಇದೆ ಅಂತ ಹೇಳುವಂಥ ಒಂದು ಸಂಕೇತವನ್ನು ನಾನು ನೋಡ್ತಾ ಇದ್ದೆ. ಕ್ವಿಟ್ ಮಾಡಲಿಕ್ಕೆ ಇದು ಮುನ್ನೋಡಿ ಅಂತ ನನಗಂತೂ ಹಂಗೆ ಅನ್ನಿಸ್ತಾ ಇದೆ. ಐ ಫೀಲ್ ಲೈಕ್ ಎಲೆಕ್ಷನ್ ಅವರಿಗೆ ಕಾಯ್ತಾರ ಅಂತ. ಯಾಕಂದರೆ ಅಲ್ಲಿ 62% ದಲಿತ ವರ್ಗದವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ. ಈಗ ಇವರನ್ನು ತೆಗೆದ್ರೆ ಅಲ್ಲಿ ಎಫೆಕ್ಟ್ ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ಬಿಹಾರದಾಗ ಒಂದು ಎಂಟಿಟಿನ ಅಲ್ಲ. ಅವರು ಲಾಲೂ ಪ್ರಸಾದ್ ಯಾದವ್ ಅವರ ಬಾಲಂಗೋಷಿಯನ್ನು ಹಿಡ್ಕೊಂಡು ಹೋದರೆ ಅವ್ರಿಗೊಂದು ಅಸ್ತಿತ್ವ ಇದೆ. ಇಲ್ಲ ಅಂತಂದರೆ ದೇ ಹ್ಯಾವ್ ಲಾಸ್ಟ್ ದೇರ್ ಎಂಟಿಟಿ ಇನ್ ಐದರ್ ಉತ್ತರ ಪ್ರದೇಶ್ ಆರ್ ಬಿಹಾರ್, ಈ ರೀತಿ ಅನೇಕ ರಾಜ್ಯಗಳಲ್ಲಿ, ತಮಿಳುನಾಡು. DMK ಅವರ ಅಂಗಿ ಚುಂಗು ಹಿಡ್ಕೊಂಡು ಹೋದ್ರೂ ಅವರಿಗೆ ಅಲ್ಲೇ ಇದೆ. ಈ ರೀತಿ ಅನೇಕ ರಾಜ್ಯಗಳು. ಮಹಾರಾಷ್ಟ್ರದಾಗ ಲೋಯೆಸ್ಟ್ ಸೀಟ್ ಅವ್ರದ್ದು ಕಾಂಗ್ರೆಸ್ ಪಾರ್ಟಿದು. ಅಲ್ಲಿ ಎಂಥ ಸ್ಥಿತಿ ಬಂದದಂದರೆ, ಯಾವ ಶಿವಸೇನೆಯನ್ನು ನತಶಿಕಾಂತಕ ವಿರೋಧ ಮಾಡ್ತಾ ಇದ್ರು, ಆ ಶಿವಸೇನೆಯ ಭಾಳ ಡುಪ್ಲಿಕೇಟ್ ಶಿವಸೇನೆಯ ಒಂದು ಹಿಂದೆ ಅವರ ಒಂದು ಅಂಗಿ ಚುಂಗ್ ಹಿಡ್ಕೊಂಡು ಇವ್ರು ಹೊಂಟಾರ. ಈ ರೀತಿ ಭಾಳ ರಾಜ್ಯದಾಗದ. ಬಿಹಾರ, ಉತ್ತರ ಪ್ರದೇಶ, ಆಮೇಲಿಂದ ತಮಿಳ್ನಾಡು, ಕೇರಳದಾಗ ಸಹಿತ ಅವರು ಇವತ್ತು ಮೇಜರ್ ಫೋರ್ಸ್ ಆಗಿ ಉಳಿದಿಲ್ಲ. ಹೀಗಾಗಿ ಅವ್ರು ಬಿಹಾರ್ ಏನದು, ಐ ಡೋಂಟ್ ಟೇಕ್ ದಮ್ ಸೀರಿಯಸ್ಲಿ. ಯಾಕಂದ್ರೆ ಅವ್ರದ್ದೇನು ಅಲ್ಲೇ ಕೈ ಮುಗಿದು ಕಾಲು ಬಿದ್ದು ಅವರು ಲಾಲೂ ಪ್ರಸಾದ್ ಯಾದವ್ ಜೊತೆಗೆ ಹೋಗ್ತಾ ಇದ್ದಾರೆ. ಮೊದಲು ಇವರೊಂದು ಸ್ವಲ್ಪ ಡ್ರಾಮಾ ಮಾಡೋ ಪ್ರಯತ್ನ ಮಾಡಿದರು. ಆ ತೇಜಸ್ವಿ ಯಾದವ್ ಅಂತೇಳಿ ಲಾಲೂ ಪ್ರಸಾದ್ ಅವರ ಸುಪುತ್ರ ಇದ್ದಾನ, ಅವ್ರನ್ನ ಮುಖ್ಯಮಂತ್ರಿಯಾಗಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬಾರ್ದು ಅಂತ ಹೇಳಿದರು. ಅವ್ರು ಹೇಳಿದ್ರು, ನಾವು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ, ಬರೋದಿದ್ರೆ ಬರ್ರಿ, ಬಾಡಿದ್ರೆ ಹೋಗ್ರಿ ಮನೆಗೆ ಅಂತ ಹೇಳಿದ್ರೆ, ಬರ್ತೀವಿ ಅಂತ ಹೋದ್ರಿ ಅವರು. ಕಾಂಗ್ರೆಸ್ ಪಾರ್ಟಿಯವ್ರ ಪರಿಸ್ಥಿತಿ ಹೆಂಗದಂದ್ರೆ, ಈ ಸಣ್ಣ ಇದರಲ್ಲಿ ತಾವೆಲ್ಲಿ ಸಣ್ಣ ಪಾರ್ಟಿ ಇದ್ದಾರೆ ಅಲ್ಲಿರುವಂಥ ಪಾರ್ಟಿಗಳನ್ನು ಹೆದರಿಸ್ಲಿಕ್ಕೆ ಹೋಗ್ತಾರೆ ಮೊದಲ. ಯಾಕಂದ್ರೆ ಅಲ್ಲಿ ಅವರ ಮೇಜರ್ ಫೋರ್ಸ್, ಇವ್ರಿಗೇನು ತಾಕತ್ತಿಲ್ಲ. ಇವ್ರದ್ದು ಹೆಂಗೆ ಅಂತಂದ್ರೆ, ಯಾರೊಬ್ಬ ಹೋಗಿ ಹೇಳಿದ್ದಂತ ಸಾವ್ಕಾರ ಅಂಗಡಿಯೊಳಗೆ ಕೆಲಸ ಮಾಡೋ, ನನ್ನ ಪಗಾರ ಜಾಸ್ತಿ ಮಾಡ್ಬೇಕಾ, ನೀವು ನನ್ನ ಸಂಬಳ ಜಾಸ್ತಿ ಮಾಡ್ಬೇಕು ಆಯ್ತಂದು. ಮತ್ತು ಮುಂದಿನ ವಾರ ಮಾಡ್ತಿರಿಲ್ಲ ಅಂತ ನೋಡ್ತೀನಿ, ಮುಂದಿನ ವಾರ ಮಾಡಲಿಲ್ಲ ಅಂದ್ರೆ ನೋಡ್ರಿ ಅಂತ. ಏನು ಮಾಡ್ತೀನಿ ಅಂದ್ರೆ ಹಂಗೆ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳ್ತಾನೆ. ಕಾಂಗ್ರೆಸ್ ಅವ್ರ ಸ್ಥಿತಿ ಸರ್, ಸಿಎಂ ಬದಲಾವಣೆ ವಿಚಾರದಲ್ಲಿ DK ಶಿವಕುಮಾರ್ ಬ್ಲಾಕ್ ಮಾಡಿ ತಂತ್ರಗಾರಿಕೆ ಮಾಡಿ ಸುಮ್ಮನಿಸಿರ ಅಂತ. DK ಶಿವಕುಮಾರ್ ಬ್ಲಾಕ್ ತಂತ್ರ ಯೂಸ್ ಮಾಡಿ ಸುಮ್ಮನಿಸಿರ. ನೋಡ್ರಿ, ಅವರು ಈಗೂ ಸಹಿತ ಇಂಟರ್ನಲ್ಲಿ ಭಾಳ ಜನಕ್ಕೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ವಲಯದಲ್ಲಿ, ನಾನೇ ಮುಂದೆ ನವೆಂಬರ್ದಾಗ ಮುಖ್ಯಮಂತ್ರಿ ಅಂತ ಹೇಳಿ. ಕಾಂಗ್ರೆಸ್ದವರು ಏನು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ. ಅವ್ರು ಇತ್ತೀಚೆಗೆ ಭಾಳ ಸನ್ಯಾಸಿ ಅಂತ ಮಾತಾಡ್ತಾ ಇದ್ದಾರೆ. ಏನಂತ ನಂಗೆ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಂತ. ಅಲ್ಲ, ಅವ್ರು 5 ವರ್ಷ ಅಂತಾರೆ, ಇವ್ರು ನೋಡೋದು ನಾನೇ CM ಅಂತಾರೆ. ನಾನು ಅದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದಕ್ಕೆ ನಾನು ರಿಪೀಟ್ ಮಾಡಿಲ್ಲ. ಒಬ್ಬ ಮುಖ್ಯಮಂತ್ರಿ ಸ್ಥಿತಿ ನೋಡ್ರಿ, ನಾನೇ ಇರ್ತೀನಿ, ನಾನೇ ಮುಖ್ಯಮಂತ್ರಿ, ಬೇರೆ ಯಾರಿಲ್ಲ ಅಂತ ಹಿಂಗೆ ಹೇಳುವಂಥ ಸ್ಥಿತಿನೇ ಒಂದು ರಾಜ್ಯದ ಅತ್ಯಂತ ದೊಡ್ಡ ದೌರ್ಭಾಗ್ಯದ. ಇದು ಯಾಕೆ ಹೇಳೋ ಅಗತ್ಯ ಬರಬೇಕು? ಯಾವ ರಾಜ್ಯದಲ್ಲಿ ಹೇಳ್ತಾ ಇದ್ದಾರೆ? ದೇಶದಲ್ಲಿರುವಂಥ ಯಾವುದಾದ್ರೂ ರಾಜ್ಯದಲ್ಲಿ ಹೋಗಲಿ, BJP ಅಥವಾ ಬೇರೆ ಬೇಡ, ಕಾಂಗ್ರೆಸ್ ಉಳಿದ ರೇವಂತ್ ರೆಡ್ಡಿನೂ ನಾನೇ ಅಂತ ಹೇಳ್ತಲ್ಲ. ಯಾಕಂದ್ರೆ ಸೋಫಾರ್ ಅಲ್ಲಿ ಸಮಸ್ಯೆ ಇಲ್ಲ.
ಇವ್ರದಲ್ಲಿ ಸಮಸ್ಯೆ ಇರೋದಕ್ಕೆ ಅವರು ಜಿಗಜಿಗ್ ಹೇಳ್ತಾ ಇದ್ದಾರೆ, ನಾನೇ 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 ಮುಖ್ಯಮಂತ್ರಿ ಅಂತೇಳಿ.